ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಕೆಳಗೆ, ಆದರೆ ಮುಂದಿನ ಪ್ರಬಲ ಸಪೋರ್ಟ್ ಲೆವೆಲ್ 19,300ರಲ್ಲಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಿನ್ನೆ ರಾತ್ರಿ US ಫೆಡರಲ್ ರಿಸರ್ವ್ ಅವರು ಹಿಂದಿನ ದಿನಗಳಲ್ಲಿ ತಾವು ಮಾಡಿದ ಮೀಟಿಂಗ್ ಅನ್ನ ಡೀಟೇಲ್ಸ್ ಅನ್ನು ಹೊರಗೆ ಹಾಕಿದ್ರು ಮತ್ತು ನಾವು ಮುಂದಿನ ದಿನಗಳಲ್ಲಿ US ನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಬಹುದು ಅಂತ ಒಂದು ತರದ ಕ್ಲೂ ಅನ್ನು ಕೊಟ್ಟಿದ್ದಾರೆ. In the discussion, it looks possible that a further rate hike will be done in mid-September during its next meeting. ಅದೇ ರೀತಿ ನಾವು ನೋಡಿದ ಹಾಗೆ ನಿನ್ನೆ ಮತ್ತು ಇವತ್ತು ಮಾರುಕಟ್ಟೆ ವೀಕ್ ಇತ್ತು. ಭಾರತದಲ್ಲಿ ಕೂಡ ಇನ್ಫ್ಲೇಷನ್ ರೇಟ್ 7.44% ಹೋದ್ರಿಂದ ಮುಂದಿನ ದಿನಗಳಲ್ಲಿ RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡುವಂತ ಎಲ್ಲಾ ಚಾನ್ಸಸ್ ಇದೆ ಅನ್ನುವಂಥದ್ದು ಪರಿಣಿತರ ಒಪಿನಿಯನ್. ಯಾವುದೇ ದೇಶದಲ್ಲಾಗ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ ಷೇರು ಮಾರುಕಟ್ಟೆಗೆ. ನಿಫ್ಟಿ 19,400ಕ್ಕೆ ಬಂದಾಗ ಒಂದು ತರದ ಸಪೋರ್ಟ್ ಇತ್ತು. ಇವತ್ತು 19,400 ಬ್ರೇಕ್ ಆಗಿ 19,300ರಲ್ಲಿ ಸಪೋರ್ಟ್ ಅನ್ನು ಕಂಡುಕೊಂಡಿದೆ. ಅಕಸ್ಮಾತ್ ಮಾರುಕಟ್ಟೆ ಏನಾದ್ರು 19,300ರ ಕೆಳಗೆ ಬಿದ್ರೆ ಮುಂದಿನ ಸಪೋರ್ಟ್ ಇಲ್ಲಿರಬಹುದು ಅಂತ ಬಹಳ ಜನಕ್ಕೆ ಕುತೂಹಲ. ಮುಂದಿನ ಸಪೋರ್ಟ್ ಲೆವೆಲ್ ಇರೋದು 19,000 ಅಥವಾ 18,900 ಲೆವೆಲ್ ನಲ್ಲಿ. ಈಗ ಗ್ರಾಫಿಕ್ ಡಿಸ್ಕ್ರಿಪ್ಷನ್ ಆಗಿ ನಿಮ್ಮ ಮುಂದೆ ನಿಫ್ಟಿಯ ಗ್ರಾಫ್ ಅನ್ನು ಇಟ್ಟಿದ್ದೇನೆ ಮತ್ತು 19,300ರಲ್ಲಿ ಒಂದು ಸಪೋರ್ಟ್ ಇದೆ, ಸ್ಟ್ರಾಂಗ್ ಸಪೋರ್ಟ್. ಮತ್ತೆ ನೆಕ್ಸ್ಟ್ ಸ್ಟ್ರಾಂಗ್ ಸಪೋರ್ಟ್ 18,900ರಲ್ಲಿ. ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ನೆಗೆಟಿವ್ ಫ್ಯಾಕ್ಟರ್ಸ್ ಇದಾವೆ. ನಂಬರ್ 1, ಇನ್ಫ್ಲೇಷನ್ 7.44%, 15 ಮಂತ್ ಹೈ ಮತ್ತೆ ಫಿಯರ್ ಆಫ್ RBI ರೇಟ್ ಹೈ. ಎರಡನೇದು ಫಿಯರ್ ಆಫ್ US ಫೆಡರಲ್ ರಿಸರ್ವ್ ರೇಟ್ ಹೈ. 3, ಚೈನಾ ಎಕಾನಮಿ ಸ್ವಲ್ಪ ಗ್ರೋತ್ ಕಮ್ಮಿ ಆಗಿದೆ, 4% ಅಲ್ಲಿದೆ. 4ನೇದು ಏಪ್ರಿಲ್ ಜುಲೈ 2023ಯಲ್ಲಿ ಒಂದು ದೊಡ್ಡ ರ್ಯಾಲಿ, ಅದರಿಂದಾಗಿ ಸದ್ಯಕ್ಕೆ ಕನ್ಸಾಲಿಡೇಷನ್. ಮತ್ತೆ 5ನೇ ನೆಗೆಟಿವ್ ಫ್ಯಾಕ್ಟರ್ಸ್, ಸ್ಟೇಟ್ ಎಲೆಕ್ಷನ್ಸ್ ಆಗ್ತಾ ಇದೆ. ಮಧ್ಯಪ್ರದೇಶ, ರಾಜಸ್ಥಾನ, ತೆಲಂಗಾಣ, ಛತ್ತೀಸ್ಗಢ, ಮಿಜೋರಾಂ ಇತ್ಯಾದಿ. ಮತ್ತೆ ಅದರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಯಾವ ತರ ತನ್ನ ಫಲಿತಾಂಶವನ್ನು ತೋರಿಸುತ್ತೆ ಅದರ ಮೇಲೆ ಮುಂದಿನ ಮಾರುಕಟ್ಟೆ ನಡೆಯಿದೆ. ಅಲ್ಲದೆ 6ನೆಯ ನೆಗೆಟಿವ್ ಫ್ಯಾಕ್ಟರ್, ಸ್ಲೈಟ್ ಅನ್ಸರ್ಟನಿಟಿ ಓವರ್ ಜನರಲ್ ಎಲೆಕ್ಷನ್ಸ್ ಇನ್ 2024. ಈಗ ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಫ್ಯಾಕ್ಟರ್ಸ್, 1, ಇಂಡಿಯಾದ GDP ಸ್ಟ್ರಾಂಗ್ ಆಗಿದೆ. 2ನೇದು ನೋ ಮೇಜರ್ ಶಾರ್ಟೇಜ್ ಆಫ್ ರೈನ್ ಡ್ಯೂ ಟು ಎಲ್ ನಿನೋ ಇಫೆಕ್ಟ್. ಅಂದರೆ ಭಾರತದಲ್ಲಿ ಮಾತಾಡ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಮಳೆ ಸ್ವಲ್ಪ ಕಮ್ಮಿ ಇರ್ಬೋದು. ಸದ್ಯದ ಮಾರುಕಟ್ಟೆಯ ಸಿಚುವೇಶನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಬಹಳ ಖುಷಿ ಕೊಡುತ್ತೆ. ಯಾಕಂದ್ರೆ ಮಾರುಕಟ್ಟೆ 20,000ದಿಂದ ಅಂದಾಜು 19,400 ಲೆವೆಲ್ ಇದೆ. ಮತ್ತೆ ಪುನಃ ಅದೇ ಷೇರುಗಳನ್ನು ಡಿಸ್ಕೌಂಟ್ ಅಲ್ಲಿ ಬೈ ಮಾಡಬಹುದು. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ ಮಾರುಕಟ್ಟೆ ಸ್ವಲ್ಪ ಮೇಲಕ್ಕೆ ಹೋದ್ಮೇಲೆ ಚಾನ್ಸ್ ಇರೋದು, ಅಲ್ಲಿವರೆಗೆ ಕಾಯ್ಬೇಕಾಗುತ್ತೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಮಾರುಕಟ್ಟೆ ಓವರ್ ರಿಯಾಕ್ಟ್ ಮಾಡಿದೆಯಾ ನೆಗೆಟಿವ್ ನ್ಯೂಸ್ಗೆ? ಯಾಕಂದ್ರೆ 20,000 ಲೆವೆಲ್ಗಿಂತ ಸುಮಾರು ಕೆಳಗೆ ಬಿದ್ದಿದೆ. ಎಸ್, ಟೂ ಮಚ್ ಫಾಲ್ ಅಂತ ಬೇಕಾದ್ರೆ ಟೈಪ್ ಮಾಡಬಹುದು. ನೋ, ದಿಸ್ ಇಸ್ ನೆಸೆಸರಿ ಕರೆಕ್ಷನ್ ಅಂತಾನು ಟೈಪ್ ಮಾಡಬಹುದು. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.